ಬೈಕ್ ಗುರು ಎಲ್ಲರೂ ಹೇಗಿದ್ರೆ ಕೂಡ ಸಖತ್ತಾಗಿದೆ. ಇವತ್ತೊಂದು ತೆಲುಗು ಮೂವಿ ನೋಡಿದೆ, ಬೈಕರ್ ಅಂತ. ಮೂವಿ ಮಾತ್ರ ಸಖತ್ತಾಗಿತ್ತು. ಒಂದೀಟು ಕೂಡ ಬೋರ್ ಹೊಡಿಸ್ಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಮೂವಿ ನಮಗೆ ನೋಡಿದೆ ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ ಅನ್ಬೋದು. ಬೈಕ್ ರೈಡಿಂಗ್ ಯಾರಿಗೆಲ್ಲ ಇಷ್ಟ ಈ ಮೂವಿನ ಖಂಡಿತವಾಗಿ ನೋಡಲೇಬೇಕು. ಒಂದು ಸಾರಿ ಆದರೂ ನೋಡಲೇಬೇಕು ಅನ್ನೋ ಮೂವಿನೇ ಇದು ಬೈಕರ್. ಮೂವಿ ಯಾವ ಥರ ಕತೆ ಇದೆ ಅನ್ನೋದನ್ನು ಫುಲ್ ಡೀಟೇಲಾಗಿ ಹೇಳೋಣ. ಮೂವಿ ಎಲ್ಲಿ ಸಿಗುತ್ತೆ ಎಲ್ಲಿಲ್ಲ ಅನ್ನೋದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೆಟ್ಫ್ಲಿಕ್ಸಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಅವೈಲೇಬಲ್ ಹೋಗಿ ನೋಡಿ. ಮೂವಿ ಹೇಗಿದೆ ಸ್ಟೋರಿ ಅನ್ನೋದನ್ನು ಪೂರ್ತಿ ವಿವರನ ಹೇಳ್ತೀನಿ ಗುರು. ಫಸ್ಟ್ ಟೈಮ್ ಬಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದರೆ ಒಂದು ಒಳ್ಳೆಯ ಮೂವಿ ಜೊತೆಗೆ ಡೈಲಿ ನಾವು ಬರ್ತಾ ಇರ್ತೀವಿ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಅನ್ನೋದು ಜವಾಬ್ದಾರಿ ನಮ್ಮದು. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಮೂವಿ ಕಡೆಗೆ ಹೋಗ್ಬಿಡೋಣ ಅನ್ನೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮೂವಿ ಕಥೆ ಹೇಳ್ಬೇಕಂದ್ರೆ, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯಿಂದ ಒಬ್ಬ ಅಪ್ಪ ಅವರು ಬಂದಿರ್ತಾರೆ. ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ, ಹೀರೋ ಒಬ್ಬ ಮಿಡಲ್ ಕ್ಲಾಸ್ ಅವರು. ಅವರ ಅಪ್ಪ ಅವರು ಕಾರ್ ರೇಸಿಂಗು ಮತ್ತು ಬೈಕ್ ರೇಸಿಂಗ್ ಅಂತಂದರೆ ತುಂಬಾ ಇಷ್ಟ. ನಮ್ಮ ಇಂಡ್ಯಾಕ್ಕೆ ಈ ಥರ ರೇಸಿಂಗ್ ಒಳ್ಳೆಯ ಟ್ಯಾಲೆಂಟ್ ಇರೋನ್ನ ತೊಗೊಂಬಂದು ನಮ್ಮ ಇಂಡ್ಯಾದಲ್ಲಿ ಪ್ರೊಟೆಕ್ಷನ್ ಮಾಡಬೇಕು, ನಮ್ಮ ಇಂಡ್ಯಾದಿಂದಲೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಬೈಕ್ ರೈಡನ್ನ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ಒಂದು ಒಳ್ಳೆಯ ಸ್ಪಾನ್ಸರ್ ಸಿಗ್ತಾ ಇರಲ್ಲ, ಒಂದು ಒಳ್ಳೆಯ ಟೀಮ್ ಸಿಗ್ತಾ ಇರಲ್ಲ, ಒಂದು ಒಳ್ಳೆಯ ಸ್ಪಾನ್ಸರ್ ಮಾಡೋರು ಸಿಗ್ತಾ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬೇರೆ ಕಂಟ್ರಿಯಲ್ಲಿ ಹೋಗಿ ಅವರೆಲ್ಲ ಅಪ್ರೋಚ್ ಮಾಡಿ, ಈ ಥರ ನಮ್ಮ ಹುಡುಗ ಇದ್ದಾನೆ, ನನ್ನ ಮಗ ಅಂತ ಹೇಳಲ್ಲ, ನಮ್ಮೊಬ್ಬ ಟ್ರೈನರ್ ಅಂತ ಹೇಳ್ಕೊಂಡು ಅವರನ್ನು ಇಂಡ್ಯಾಕ್ಕೆ ಕರೆಸ್ತಾನೆ ಗುರು. ಇಂಡ್ಯಾಕ್ಕೆ ಕರೆಸಿದ ಮೇಲೆ ಏನೇನೆಲ್ಲ ನಮ್ಮ ಇಂಡ್ಯಾಕ್ಕೆ ಬರೋಕ್ಕೆ ಏನೇನೆಲ್ಲ ಆಗುತ್ತೆ ಆ ಬೈಕ್ ರೇಸರ್ ಅಂತ ಅನ್ನೋದು ನೀವು ಮೂವಿಯಲ್ಲಿ ನೋಡಿ ತಿಳ್ಕೋಬೇಕು. ಮೂವಿ ಮಾತ್ರ ಸಖತ್ತಾಗಿತ್ತು. ಒಂದೀಟು ನಮಗೆ ಬೋರ್ ಹೊಡಿಸಲ್ಲ. ಒಂದು ಒಳ್ಳೆಯ ಲವ್ ಸ್ಟೋರಿ ಇದೆ, ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಒಬ್ಬ ಹುಡುಗನ ಕನಸು ಯಾವ ಥರ ಇರುತ್ತೆ ಅನ್ನೋದರ ಬಗ್ಗೆ ಮೂವಿ ಟೀಮ್ನವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಮೂವಿ ನೀವು ನೋಡಿದ ಮೇಲೆ. ಮತ್ತು ಇದರ BGM, ಇದ್ರ ಸಾಂಗ್ಸು, ಇದ್ರ ರೇಟಿಂಗ್ ಅನ್ಬೋದು ಬೇರೆ ಲೆವೆಲ್ ಅನ್ಕೊಂಬಿಡಿ. ಬೇರೆ ಲೆವೆಲ್ ಅಂದರೆ ಬೇರೆ ಲೆವೆಲ್. ಒಂದೀಟು ನಿಮಗೆ ಬೋರ್ ಹೊಡಿಸಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಫಸ್ಟ್ ಹಾಫಲ್ಲಿ ತುಂಬಾ ಚೆನ್ನಾಗಿತ್ತು ಸ್ಟೋರಿ, ಲ್ಯಾಗ್ ಅಂತ ಅನಿಸಲ್ಲ. ಒಂದು ಒಳ್ಳೆಯ ಸ್ಮೂತಾಗಿ ತೊಗೊಂಡು ಹೋಗ್ತಾರೆ. ಎಲ್ಲ ಕಲಾವಿದರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಮತ್ತು ಸೆಕೆಂಡ್ ಹಾಫ್ ಅಂತೂ ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಮುಂದೇನಾಗ್ಬೋದು ಅನ್ನೋದೇ ಸೆಕೆಂಡ್ ಹ್ಯಾಂಡು. ಲಾಸ್ಟ್ ಸೀನ್ ಅಂತೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಬೈಕ್ ರೇಸರ್ ಅಂತಂದರೆ ಯಾವ ಥರ ಇರ್ಬೋದು ಅನ್ನೋದನ್ನು ನೀವು ಈ ಮೂವಿಯಲ್ಲಿ ನೋಡಿ ತಿಳ್ಕೋಬೇಕು. ಯಾವ ಥರ ಇರುತ್ತೆ ಬೈಕ್ ರೇಸಿಂಗ್ ಅಂತ ಅನ್ನೋದನ್ನು. ಹೆವಿ ಅಂತ ಅನ್ಬೋದು, ಯಾವ ಥರ ಅಂತಂದು ದೊಡ್ಡ ಮಟ್ಟದ ಬಜೆಟ್ ಕೂಡ ಹಾಕಿದ್ದಾರೆ ಈ ಮೂವಿ ಟೀಮ್ನವರು. ಎಲ್ಲಿ ಕೂಡ ಕ್ಯಾಮ್ರಾ ವರ್ಕಲ್ಲಿ ಡಲ್ ಅಂತ ಅನಿಸಿಲ್ಲ. ಒಂದು ಒಳ್ಳೆಯ ಕ್ಯಾಮ್ರಾ ವರ್ಕಿಂಗ್ ಇದೆ, ಒಂದು ಒಳ್ಳೆಯ ಗ್ರಿಪ್ಪಿಂಗ್ ಮೂವಿ ಇದೆ. ಮೂವಿ ಮಾತ್ರ ಬಾಕ್ ಬಸ್ಟರ್ ಅಂತ ಅನ್ಬೋದು. ಮೂವಿ ಮಾತ್ರ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ಬೇರೆ ಲೆವೆಲ್. ಇದರ BGM ಅಂತೂ ತುಂಬಾ ಹೆಲ್ಪ್ ಮಾಡಿದೆ ಈ ಮೂವಿಯಲ್ಲಿ ತೊಗೊಂಬರೋಕೆ ಅನ್ಬೋದು. ಲಾಸ್ಟ್ ಸಾಂಗು ಕನ್ನಡದಲ್ಲಿ ಕೆಲವಕ್ಕೆ ಚೆಂದ ಇದ್ದು, ಕನ್ನಡ ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಮೂವಿ. ನಮ್ಮ ಕನ್ನಡ ಭಾಷೆಯಲ್ಲಿ ನೆಟ್ಫ್ಲಿಕ್ಸಲ್ಲಿ ಮೂವಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ಒಳ್ಳೆಯ ಡೈಲಿ ಮೂವೀಸ್ಗೆಲ್ಲ ಯಾವ ಥರ ಮೂವಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅದರ ಬಗ್ಗೆ ನಾವು ಡೈಲಿ ನಿಮಗೋಸ್ಕರ ಮೂವಿ ತೊಗೊಂಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಒಂದು ಒಳ್ಳೆಯ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಮೂವಿ ನೋಡಿ ಗುರು, ಒಂದು ಒಳ್ಳೆಯ ಬೆಸ್ಟ್ ವಾಚ್ ಅಂತ ಅನ್ಬೋದು. ಒಂದೀಟು ನಮಗೆ ಬೋರ್ ಹೊಡಿಸಲ್ಲ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ಬೋದು ಮೂವಿ. ಇದರ ಬಜೆಟ್, ಇದ್ರ ಹೀರೋ ಅದನ್ನಲ್ವ, ಹೀರೋ ಯಾವ ಥರ ವರ್ಕೌಟ್ ಮಾಡ್ತಾನೆ ಅಂತಂದರೆ ಈ ಮೂವಿ ನೋಡಿ ನಾವು ವರ್ಕೌಟ್ ಮಾಡಬೇಕು ಆ ಥರ ಅನಿಸುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೂವಿನ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲಿ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ ಗುರು. ಒಂದು ಒಳ್ಳೆಯ ಮೂವಿ ಜೊತೆಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಗುರು. ಬಾಯ್. ಈ ಮೂವಿನ ನೋಡಿ ನೆಟ್ಫ್ಲಿಕ್ಸಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ. ಬಾಯ್. ನೆಕ್ಸ್ಟ್ ಟೈಮ್ ಸಿಗೋಣ ಒಂದು ಒಳ್ಳೆಯ ಮೂವಿ ಜೊತೆಗೆ.